ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕನ್ಯಾಕುಮಾರಿ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಕನ್ಯಾಕುಮಾರಿಗೆ ಹೋಗ್ತಾಯಿದ್ದೆ, ಟ್ರೈನಲ್ಲಿ ಹೋಗ್ತಾಯಿದ್ದೆ. ಹೀಗೆ ಬಂದು ರೂಮಿಗೆ ರೀಚ್ ಆಗಿದ್ದೀನಿ. ನೋಡಿ, ರೂಮಿಂದ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಮಕ್ಕಳು ನೋಡಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಜಸ್ಟ್ ಇವಾಗ ರೂಮಿಗೆ ಬಂದಾಗ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನನ್ನ ಮಕ್ಕಳು ಸಾಂಗ್ ಹಾಕ್ಕೊಂಡು ನೋಡಿ ಮಸ್ತ್ ಹುಡುಗಿ ಬಂದಳು. ಅದು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಳೆ. ನಾವು ಆಮೇಲೆ ಬೋಟಲ್ಲಿ ನಾವು ವಿವೇಕಾನಂದ ರಾಕ್ ಮೆಮೋರಿಯಲ್ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಪ್ಲೇಸಸ್ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಅಲ್ಲಿ ಹೋಗ್ತಾಯಿದ್ದೀವಿ. ನೋಡಿ ಬೋಟಲ್ಲಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದರೆ, ನೀರಲ್ಲಿ ಇದು ಸಕ್ಕತ್ತಾಗಿದೆ. ನಾವು ಯಾವಾಗ ಹೋಗ್ತಾ ಇರ್ತೀವಿ. ನಮ್ಮ ಊರು ಬೀಚು ನಮ್ಮದು ಗೋಕರ್ಣ, ಹಾಗಾಗಿ ನಮಗೆ ಹೋಗಿ ಈ ಥರ ಬೋಟಲ್ಲೆಲ್ಲ ಹೋಗಿ ರೂಢಿ ಇದೆ. ಬಟ್ ಸೂಪರಾಗಿರುತ್ತೆ, ನೀವು ಟ್ರೈ ಮಾಡಿ. ನೋಡಿ ಅಲ್ಲಿ ಹೋಗಿ ರೀಚ್ ಆದು ನಾವು ಅಲ್ಲೆಲ್ಲ ಸುತ್ತ ಎಲ್ಲ ನೋಡ್ತಾಯಿದ್ದೀವಿ. ನೋಡಿ ಪ್ಲೇಸ್ ತುಂಬ ಚೆನ್ನಾಗಿದೆ. ಹೇಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ. ಇಲ್ಲಿ ಅಷ್ಟು ಚೆನ್ನಾಗಿದೆ ಪ್ಲೇಸ್. ನೋಡಿ ಎಷ್ಟು ಸೆಂಟ್ರಲ್ಲಿ ಎಲ್ಲ ಅದು ಸ್ಟ್ಯಾಚ್ಯೂಗೆ ಹೋಗಿ ನೋಡಿ ಗ್ಲಾಸ್ ಮೇಲೆ ನಡ್ಕೊಂಡು ಹೋಗ್ತಾಯಿದ್ರೆ ಕೆಳಗಡೆ ನೀರೆಲ್ಲ ಅಲೆಗಳು ಬರ್ತಾ ಇರೋದು ಕಾಣಿಸ್ತಾ ಇರುತ್ತೆ. ಒಂಥರ ನಡೆಯೋಕ್ಕೆ ಒಂಥರ ಭಯ ಆಗ್ತಾ ಇರುತ್ತೆ. ಆದರೂ ನೋಡಿಕೊಂಡು ಏನೋ ಒಂಥರ ಕಾಲಿಡ್ಲೋ ಬೇಡವೋ ಅಂದ್ಕೊಂಡು ಇಟ್ಕೊಂಡು ಹೋಗ್ತಾಯಿದ್ದೆ. ಅದ್ರ ಮೇಲೆ ಫೋಟೋಸ್, ನಮ್ಮ ಮನೆಯವ್ರ ಫೋಟೋಸ್ ತೆಗಿತೀನಿ ಅಂತ. ನನ್ನ ಮಗಳು ಕಾಲು ಸುಡುತ್ತೆ ಮಮ್ಮಿ ಅಂತ ಇದ್ಲು. ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್. ತುಂಬಾ ಖುಷಿಯಾಯಿತು. ಪ್ಲೇಸ್ ಅಂತೂ ಅಷ್ಟು ಚೆನ್ನಾಗಿದೆ. ಬಿಸಿಲು ಮಾತ್ರ ಹೇಳೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಎಲ್ಲ ಕಲ್ಲಿಂದ ಕಟ್ಟಿರೋದು. ನೀವು ಎಲ್ಲೇ ನೋಡಿ ಕಲ್ಲು ಇಲ್ದಿರ ಇಲ್ಲ. ಒಳಗಡೆ ಅಂತೂ ಸೆಕೆ ಅಂದರೆ ಸೆಕೆ. ಆಚೆ ಬಂದರೆ ನೋಡೋಕೆ ಒಂಥರ ಖುಷಿ ಆಗ್ತಾಯಿತ್ತು. ಒಳಗಡೆ ಹೋದರೆ ಸೆಕೆ, ಆಚೆ ಬಂದರೆ ಗಾಳಿ ತಣ್ಣಗೆ ಬೀಸುತ್ತೆ. ಬಿಸಿಲು ಅಷ್ಟು ಉರಿ ಬಿಸಿಲು. ಸುತ್ತೂ ನೀರು ಅಲೆಗಳು ಬಂದ್ರಂತೂ ಜೋರು. ಅದರಲ್ಲಿ ಒಂದು ಫೋಟೋ ನಿಲ್ಲಕ್ಕಾಗ್ತಾಯಿಲ್ಲ. ಕಲ್ಲು ಮೇಲೆ ಕಾಲೆಲ್ಲ ಸುಟ್ಟು ಹೋಗ್ತಾಯಿದೆ. ಸ್ಟ್ಯಾಚು ಹಿಂದೆ ನೋಡಿ ಇವೆಲ್ಲ ಬೋಟ್ಗಳೆಲ್ಲ ಲೈನಾಗಿ ನಿಲ್ಲಿಸಿದ್ದಾರೆ. ಎಲ್ಲ ರೀತಿಯಾಗಿ ಜನ ಅಂತೂ ಸಿಕ್ಕಾಬಟ್ಟೆ ಜನ. ಅಲ್ಲಿ ಒಂದು ಪಾರ್ಕ್ ಇತ್ತು. ಆ ಪಾರ್ಕಲ್ಲಿ ಮಕ್ಕಳು ಆಟ ಆಡೋಣ ಅಂದರು, ಕರ್ಕೊಂಡೋದು. ನೋಡಿ ಸನ್ಸೆಟ್ ನೋಡೋಣ ಅಂತ ಒಂದು ಫೋಟೋ ತೊಗೊಳ್ಳೋಣ ಅಂತ ನಿಂತ್ಕೊಂಡು ಎಲ್ಲಿ ನಿಲ್ಲೋಕೆ ಹೋದ್ರು ಕಲ್ಲುಗಳ ಮೇಲೆ ಕಾಲು ಅಷ್ಟು ಸುಡ್ತಾ ಇದೆ. ನೀರಿಗೆ ಹೋದರೆ ಕೂಲ್ ಆಗುತ್ತೆ, ಕಲ್ಲ ಮೇಲೆ ಬಂದರೆ ಬಿಸಿ ಆಗುತ್ತೆ. ಅಷ್ಟು ಸಂಜೆ ಹಾಕ್ತಿದ್ರು ಕಲ್ಲು ಎಷ್ಟು ಬಿಸಿ ಇತ್ತು ಅಂದರೆ ಅಷ್ಟು ಬಿಸಿ ಇತ್ತು. ಮೋಡ ಅಡ್ಡ ಬರ್ತಾಯಿತ್ತು. ಸನ್ಸೆಟ್ ನೋಡೋಣ ಅಂತ ಹೋಗಿದ್ದೀವಿ. ಇಲ್ಲಿ ನೋಡಿ ಏನೇನೋ ಅಲ್ಲಿ ಎಲ್ಲ ಸಮುದ್ರದಲ್ಲಿ ಬೀಚಲ್ಲಿ ಸಿಗೋದನ್ನೆಲ್ಲ ಅವರೆಲ್ಲ ತಂದು ಎಲ್ಲ ಪಾಲಿಷ್ ಮಾಡಿ ಸೇಲ್ ಮಾಡ್ತಾಯಿದ್ರು. ಹಾಗೆ ಸಂಜೆ ಒಂದು ನೈಟ್ ಊಟಕ್ಕೆ ಅಂತ ಹೋದೋ. ಅಲ್ಲಿ ತುಂಬ ಅಂದರೆ ನೈಟಲ್ಲಿ ದೋಸೆ, ಇಡ್ಲಿ ಮತ್ತು ಫಿಶ್ ಅದೇ ಸಿಗೋದು. ನಾವು ಆಯ್ತಂದ್ಬಿಟ್ಟು ದೋಸೆ ತೊಗೊಂಡು ಫಿಶ್ ಫ್ರೈ ಒಂದೆರಡು ತೊಗೊಂಡು ಊಟ ಆಯಿತು. ಬೆಳಗ್ಗೆ ಎದ್ದುಬಿಟ್ಟು ನಾವು ಪದ್ಮನಾಭ ಪ್ಯಾಲೇಸಿಗೆ ಹೋದೋ. ಅಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಮರದಲ್ಲೇ ಮಾಡಿರೋದು. ಇದು ಕಲ್ಲಿಂದು ಮಂಚ, ಮರದಲ್ಲೇ ನೋಡಿ ಎಲ್ಲ ಕೆತ್ತನೆ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲಿ ನೋಡಿದ್ರು ವುಡ್ ವರ್ಕ್. ಎಲ್ಲೇ ನೀವು ನೋಡ್ರಿ ಕಂಬಗಳಷ್ಟೇ ಕಲ್ಲಿಂದು, ಇನ್ನು ಮೇಲೆ ಎಲ್ಲವೂ ಅಷ್ಟೇ ವುಡ್ ವರ್ಕ್. ಎಷ್ಟು ಡಿಸೈನ್ ಯಾವ ಥರ ಇದೆ ಅಂದರೆ ಅದು ಒಂದೊಂದು ಇದು ಚೆನ್ನಾಗಿದೆಯಾ ಮತ್ತೊಂದು ಚೆನ್ನಾಗಿದೆಯಾ ಅಂತ ಹೇಳೋಕ್ಕೆ ಆಗಲ್ಲ. ಅಷ್ಟು ಎಲ್ಲವೂ ಚೆನ್ನಾಗಿದೆ. ಮೇಲೆಲ್ಲ ಹೆಂಚು ನೋಡಿ, ಮೇಲೆ ಫುಲ್ಲು ಹೆಂಚಿದೆ. ಒಳಗಡೆ ಎಲ್ಲ ವುಡ್ ವರ್ಕು. ಎಷ್ಟು ಚೆನ್ನಾಗಿದೆ. ಅವರು ಎಷ್ಟು ಇದಾಗಿ ಮಾಡಿದ್ದಾರೆ ಅಂದರೆ ಹೇಳೋಕ್ಕೆ ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲಿ ನೋಡಿದ್ರೂ ಹೊರಗಡೆ ಹೆಂಚು, ಒಳಗಡೆ ವುಡ್ಡು. ನನ್ನ ಮಕ್ಕಳಂತೂ ಎಲ್ಲೋ ಬಂದುಬಿಟ್ಟಿದ್ದೀವಿ ಮಮ್ಮಿ ಅಂತ ಇದ್ದರು. ಅಷ್ಟು ಚೆನ್ನಾಗಿತ್ತು. ನನ್ನ ಮಕ್ಕಳಂತೂ ತುಂಬ ಖುಷಿಪಟ್ಟರು. ನಮಗೂ ಖುಷಿ ಆಯಿತು. ನೋಡಿ ಇದರೊಂಥರ ಡಿಸೈನ್ ಹೇಗಿದೆ ಅಂದರೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ನನ್ನ ಮಗಳು ಅಲ್ಲಿ ಒಂದು ಬೈತಾರೆ ಅಂದರೂ ಕೇಳಲಿಲ್ಲ. ಒಂದು ಹೂ ಕಿತ್ಕೊಂಡು ಫೋಟೋ ತೊಗೊಂಡ್ಳು. ಈಗ ಅಷ್ಟು ನೋಡಿ ಸುತ್ತಿ ಸಾಕಾಗೋಯ್ತು. ಅಷ್ಟು ಎಲ್ಲನೂ ವುಡ್ಡೆ. ಪ್ರತಿಯೊಂದು ತುಂಬ ದೊಡ್ಡ ಪ್ಯಾಲೇಸ್ ಇದು. ಅಷ್ಟು ಎಲ್ಲ ನೋಡಿ ಅದರಲ್ಲಿ ಮಲಗಿ ಹೊರಗಡೆ ಗಾರ್ಡನ್ನು
ಹೊರಗಡೆ ಬಂದರೆ ಗಾಳಿ ಬೀಸುತ್ತೆ, ಬಿಸಿಲು. ಇಲ್ಲಿ ಮದುವೆ ಆಗೋ ಹೊಸ ದಂಪತಿಗಳಿದ್ರು, ಅವ್ರದ್ದು ಒಂದು ವಿಡಿಯೋ ತಗೊಂಡೆ. ಹಿಂಗೆ ತುಂಬ ಚೆನ್ನಾಗಿದೆ. ಆಮೇಲೆ ಒಂದು ಮ್ಯೂಸಿಯಮ್, ಅಲ್ಲಿ ಹೇಗೆ ಯಾವಾಗ ಇದಾಯಿತು, ಏನು ಯಾವಾಗ ಸ್ಟಾರ್ಟ್ ಆಯಿತು, ಇದೆಲ್ಲ ಫುಲ್ಲು ಡೀಟೇಲ್ಸ್. ಅದೆಲ್ಲ ಓದಿದ್ರೆ ಮಾತ್ರ ಗೊತ್ತಾಗತ್ತೆ. ನಾನು ಓದೋದೆಲ್ಲಿ, ಅಲ್ಲಿ ಫೋಟೋ ವಿಡಿಯೋ ಮಾಡ್ಕೊಂಡು ಹೋಗಿದ್ದೇ ಆಯಿತು. ನಾನು ಯಾವುದೋ ಏನೂ ನೋಡೋಕ್ಕೆ ಆಗಲಿಲ್ಲ ಸರಿಯಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಅದ್ರ ಬಗ್ಗೆ ಕನ್ಯಾಕುಮಾರಿನಲ್ಲಿ ಏನೇನಿದೆ, ಯಾವ್ಯಾವ ಪ್ಲೇಸಸ್ ಇದೆ ಅಂತ ಎಲ್ಲವೂ ಕೊಟ್ಟಿದ್ದಾರೆ. ಎಲ್ಲ ಡೀಟೇಲ್ ಆಗಿದೆ. ಅದು ನೀಟಾಗಿ ಓದ್ಕೊಂಡು ನೋಡ್ಕೊಂಡು ಹೋದರೆ ಕಂಪ್ಲೀಟಾಗಿ ಗೊತ್ತಾಗತ್ತೆ. ನೀವು ಬನ್ನಿ, ಕನ್ಯಾಕುಮಾರಿ ನೋಡಿ, ಪ್ಲೇಸಸ್ ನೋಡಿ. ಎಲ್ಲವೂ ಅಲ್ಲಿ ಓದಿದ್ರೆ ಮಾತ್ರ ನಮಗೆ ಅದು ಪಕ್ಕಾ ಡೀಟೇಲ್ಸ್ ಸಿಗುತ್ತೆ. ಇಲ್ಲಾಂದರೆ ನಮ್ಗೆ ಅಷ್ಟಕ್ಕಷ್ಟೇ. ತುಂಬ ಚೆನ್ನಾಗಿದೆ. ಎಲ್ಲ ನೋಡ್ತಾ ಒಂದಕ್ಕೊಂದು ಇಂಥದ್ದೇ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಒಂದಕ್ಕಿಂತ ಇನ್ನೊಂದು ಆ ಥರ ಮತ್ತೊಂದು ಹಂಗೆ ಚೆನ್ನಾಗಿದೆ ಪ್ಲೇಸಸ್ ಅಂತೂ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಇಲ್ಲೊಂದು ಕಡೆ ಇಲ್ಲಿ ಬ್ರಿಡ್ಜ್ ಮೇಲೆ ಹೋಗಿ ವಿಡಿಯೋ ಮಾಡಿದ್ರೆ ಹಬ್ಬ ಮಳೇಲೇ ಬರಬೇಕು ನೋಡಿ. ಈ ಜಾಗಕ್ಕೆ ಸಖತ್ತಾಗಿರುತ್ತೆ. ಕೆಳಗಿಂದ ನೋಡಿ ಎಷ್ಟು ನಾವು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ಹೇಗೆ ಕಾಣಿಸ್ತದೆ ನೀವೇ ನೋಡಿ. ಹಬ್ಬ ಸೂಪರಾಗಿದೆ. ನನಗಂತೂ ಎಲ್ಲೋ ಹೋಗ್ಬಿಟ್ಟಿದ್ದೀನಿ, ಎಲ್ಲೋ ಕಳೆದೋಗ್ಬಿಟ್ಟಿದ್ದೀನಿ ಅನ್ನೋಷ್ಟು ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಮಕ್ಕಳಂತೂ ಕೆಳಗೆ ಬಂದರೆ ಅದು ಕೊಡಿಸು ಇದು ಕೊಡಿಸು ಇದೇ ಆಗೋಯ್ತು. ಬ್ರಿಡ್ಜಿಂದ ಕೆಳಗೆ ಇಳಿದು ನೋಡಿ ಎಲ್ಲ ಹೋಗ್ತಾ ಇದ್ದೀವಿ ಎಲ್ಲ. ಮತ್ತು ಇನ್ನೊಂದು ತಿರುಪರಪ್ಪು ಫಾಲ್ಸಿಗೆ ಬಂದು ಇಲ್ಲಿ ನೋಡಿ ಏನು ಆ ನೀರಿಗೆ, ಆ ಫಾಲಲ್ಲಿ ಎಲ್ಲರೂ ನಿಂತ್ಕೊಂಡ್ಬಿಟ್ಟಿರೋ ಫುಲ್ಲು ಸ್ನಾನ ಮಾಡೋಕ್ಕೆ. ಆಯಿತು, ಎಲ್ಲ ಮುಗಿಸಿ ರೂಮಿಗೆ ಬಂದು ಸಂಜೆ ಆಯಿತು. ಫುಲ್ಲು ಸುಸ್ತಾಗಿಬಿಟ್ಟಿದೆ. ಬಂದು ಒಂದು ರೆಸ್ಟ್ ಮಾಡಿ ಹೀಗೆ ವಿಡಿಯೋ ಮಾಡಿ ಮತ್ತೆ ಇನ್ನೊಂದು ಕಡೆ ವ್ಯಾಕ್ಸ್ ಮ್ಯೂಸಿಯಮ್ಗೆ ಹೋಗಿ ಎಲ್ಲ ಫೋಟೋಸು ಅದು ಇದು ತೊಗೊಂಡು ಎಲ್ಲ ಕಡೆ ನನ್ನ ಮಕ್ಕಳು ಫೋಟೋಸ್ ತೊಗೊತಾ ಇದ್ದರು. ಎಲ್ಲರ ಹತ್ರನೂ ಒಂದೊಂದು ಫೋಟೋಸು ತೊಗೊಂಡು, ಮೋದಿ ಹತ್ರ ತೊಗೊಂಡ್ರು, ನಮ್ಮ ಮನೆಯವ್ರ ಫೋಟೋಸ್ ತೊಗೊತಾ ಇದ್ದರು. ಮೋದಿ, ಅಲ್ಲು ಅರ್ಜುನ್ನು, ರಶ್ಮಿಕಾ ಮಂದಣ್ಣ, ಶಾರುಖ್ ಖಾನು, ನನ್ನ ಮಗಳು ತೊಗೊಂಡು, ಗಾಂಧೀಜಿ ಹತ್ರ ನಾ ತೊಗೊಂಡೆ. ಎಲ್ಲ ನೋಡಿ ಎಲ್ಲರೂ ಫೋಟೋಸ್ ಮತ್ತು ತೊಗೊಂಡು, ನನ್ನ ಮಗಳು ಮತ್ತು ಕಾರಲ್ಲಿ ಹೋಗೋಣ ಅಂದ್ಬಿಟ್ಟು ಒಂದು ಗೇಮಲ್ಲಿ ಹಂಗೆ ಆಯ್ತು. ಕಾರ್ದಾಗ ಹೋಗ್ತಾಯಿದ್ದೀನಿ. ನನಗೆ ಫಸ್ಟ್ ಟೈಮು, ನಂಗೆ ಅಷ್ಟು ಬರಲಿಲ್ಲ. ಹಂಗೆ ಅದಕ್ಕೆ ಅವರೇ ಬಂದು ಹೇಳ್ಕೊಡ್ತಾಯಿದ್ರು. ಗಾಂಧಿ ಮಂಟಪಂಗೆ ಬಂದು ಇಲ್ಲಿ ಗಾಂಧೀಜಿಯವ್ರದ್ದು ಬೂದಿ ಎಲ್ಲ ಇಟ್ಟಿದ್ದಾರಂತೆ. ಮತ್ತು ಅವ್ರದ್ದು ಎಲ್ಲ ಅವ್ರು ಹೇಗೆ ಹುಟ್ಟಿದ್ದಾರೆ, ಎಲ್ಲಿ, ಏನು, ಹೇಗೆ ಸತ್ತರು, ಹೇಗೆ ಪ್ರತಿಯೊಂದು ಡೀಟೇಲ್ಸ್ ಇದೆ. ಬಟ್ ಅಲ್ಲಿ ನೋಡಬೇಕು, ಎಲ್ಲವೂ ತಿಳ್ಕೊಳ್ಬೇಕು. ಒಂದೊಂದು ನಾನು ನೋಡೋಕ್ಕಾಗಲಿಲ್ಲ. ಜಸ್ಟ್ ಹಿಂಗೆ ವೀಡಿಯೋಸಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟೆ. ಅದೆಲ್ಲವನ್ನು ಓದ್ಕೊಂಡು ಹೋದರೆ ಗೊತ್ತಾಗತ್ತೆ. ಜಸ್ಟ್ ನಾನು ಎಲ್ಲ ಹಿಂಗೆ ಸುಮ್ಮನೆ ಫಾಸ್ಟಾಗಿ ಅವ್ರು ಮಾಡಬಾರ್ದು ವೀಡಿಯೋ ಅಂತಿದ್ರು, ಹಾಗೆ ಲೈಟಾಗಿ ಒಂದು ಮಾಡಿದೆ ಅಷ್ಟೇ. ನಾನು ಕಂಪ್ಲೀಟಾಗಿ ಎಲ್ಲವೂ ನಾನು ತೋರ್ಸೋಕ್ಕಾಗಿಲ್ಲ ನೋಡಿ. ಆಮೇಲೆ ಮಕ್ಕಳು ಒಂದು ಪಾರ್ಕಿಗೆ ಬಂದು ಆಟಾಡೋಣ, ಅಲ್ಲೇ ಪಾರ್ಕ್ ಇತ್ತು ಪಕ್ಕದಲ್ಲಿ. ಆಯ್ತಂತ ಒಂದು ಹಿಂಗೆ ಆಟಾಡೋಣ ಅಂತ ಬಂದರು ಮಕ್ಕಳು. ನನ್ನ ಮಗಳು ಫೋಟೋ ತೆಗಿ ಪಪ್ಪ ಅಂದ್ಲು. ಫೋಟೋ ತೆಗೆಸ್ಕೊತಾ ಇದ್ರು ನನ್ನ ಮಕ್ಕಳಿಬ್ಬರೂ. ವ್ಯೂ ಪಾಯಿಂಟಿಗೆ ಹೋದ್ವಿ ಸನ್ಸೆಟ್ ನೋಡೋಕ್ಕೆ. ನನ್ನ ಮಗಳು ಹತ್ಕೊಂಡು ಓಡೋದ್ಲು. ದೊಡ್ಡವಳು, ಚಿಕ್ಕವಳು ಅಳ್ತಾ ಇದ್ಲು, ನನ್ನ ಕೈಲಿ ಆಗಲ್ಲ ನಡೆಯೋಕ್ಕೆ ಅಂತ. ಆದರೂ ಕರ್ಕೊಂಡು ಹೋದು. ಅವಳು ಸ್ವಲ್ಪ ನಡೆದಾಡೋದು ಕಡಿಮೆ ನೋಡಿ. ಅಲ್ಲಿ ಮೇಲಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಮೋಡ ಅಡ್ಡ ಬರ್ತಾಯಿತ್ತು. ಆಯಿತು ಅಂದ್ಬಿಟ್ಟು ನೋಡ್ಕೊಂಡು ಬಂದು ಬರ್ತಾ ಹಂಗೆ ಒಂದು ಚರ್ಚು, ಅಲ್ಲೇ ಚರ್ಚ್ ಇತ್ತು, ಚರ್ಚಿಗೆ ಹೋಗಿದ್ದು. ಚರ್ಚಿಗೆ ಹೋಗ್ಬಿಟ್ಟು ಅಲ್ಲಿ ಫೋಟೋಸ್ ತಕ್ಕೊಂಡು ಅಲ್ಲಿಂದ ಹಂಗೆ ಒಳಗಡೆ ಹೋಗಿ ನೋಡಿಕೊಂಡು ನಮ್ಮ ಮನೆಯವ್ರು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗೆ ಬೀಚಿಗೆ ಹೋಗೋಣ ಅಂತ ಅಂದರು. ಹೋಗಿ ಅಲ್ಲೊಂದು ಹಾಗೆ ಒಂದು ಪೋಸ್ ಕೊಟ್ಟರು. ಲೈಟ್ ಹೌಸ್ ನೋಡೋಕ್ಕೆ ಬಂದಿದ್ದೀವಿ. ಹೀಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಬಿಲ್ಡಿಂಗ್ಸು ಅದು ಇದು ಎಲ್ಲ ನೋಡಿ. ಬೀಚ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದೂರದಲ್ಲಿ ಬೀಚು, ಎಲ್ಲ ಸ್ಟ್ಯಾಚು ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಎಲ್ಲ ಮಾಡ್ತಾಯಿದ್ದೀನಿ ನೋಡಿ, ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ನೋಡ್ತಾ ಸುತ್ತ ತಿರುಗಿದ್ರೂ ನೀರೇ ನೋಡಿ, ಬೀಚೇ ಕಾಣಿಸ್ತಾ ಇದೆ.
ಇಲ್ಲೇ ನಮ್ಮ ರೂಮ್ ಇದೆ ಟ್ರೈಸಿ ಅಂತ. ನಮ್ಮ ಮನೆ ನಂಬರೇ ಸಿಕ್ಬಿಟ್ಟಿತ್ತು. ನನ್ನ ಮಗಳು ಫುಲ್ಲು ಮಮ್ಮಿ ಮನೆ ನಂಬರು ನಮ್ಮದು ಅಂತ ಹೇಳ್ತಾ ಇದ್ಲು. ಚೆನ್ನಾಗಿದೆ ಪ್ಲೇಸು. ಲೈಟ್ ಹೌಸ್ ಮೇಲೆ ಹೋಗಿ ಒಂದು ವಿಡಿಯೋ ಮಾಡೋಕ್ಕೆ ಸೂಪರಾಗಿದೆ ನೋಡಿ. ಸುತ್ತು ಒಂದು ರೌಂಡ್ ಬಂದ್ರೂ ಹಂಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲಿ ನೋಡಿದ್ರೂ ನೀರು, ಅದ್ರ ಜೊತೆ ಗಿಡ ಮರ. ಇವಾಗ ಲಿಫ್ಟಲ್ಲಿ ಹೋಗಿ ಲಿಫ್ಟಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ಹಂಗಾಗಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಲಿಫ್ಟಿಂದ ಕೆಳಗಡೆ ಹೋಗ್ತಾಯಿದ್ದೀವಿ. ಹಂಗೆ ನೋಡಿ ಹಿಂಗೆ ತೋರಿಸ್ತಾ ಇದ್ದೀನಿ ನೋಡಿ, ಹಾಗೆ ಲಿಫ್ಟಿಂದ ಕೆಳಗಡೆ ಹೋಗ್ತಾನೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನೀವು ನೋಡಲೇಬೇಕು, ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಮಿಸ್ ಮಾಡ್ಕೋಬೇಡಿ ಅಂತಂದರೆ, ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನಾನು ಎಷ್ಟೋ ವೀಡಿಯೋಸ್ ಆಗಿಲ್ಲ ಮಾಡೋಕ್ಕೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಕಣ್ಣಲ್ಲಿ ನೋಡೋದೇ ಬೇರೆ, ವೀಡಿಯೋ ಮಾಡೋದೇ ಬೇರೆ. ಅದಕ್ಕೆ ನೀವೆಲ್ಲವನ್ನು ನೋಡಲೇಬೇಕಾಗಿರೋ ಪ್ಲೇಸ್. ಹಿಂಗಾಯಿತು ಬಂದು ಹಾರ್ಬರಿಗೆ ಬಂದು ಇಲ್ಲೆಲ್ಲ ನೋಡಿ ಬೋಟು ಎಲ್ಲ ಒಂದು ಸೈಡಲ್ಲಿ ಒಂದು ಲೈನಲ್ಲಿ ನಿಲ್ಸಿರ್ತಾರೆ. ಹೆಂಗೆ ಅಂದರೆ ಎಷ್ಟು ಸಾಲಾಗಿ ನಿಂತಿರುತ್ತೆ ಅಂದರೆ ನೋಡಿ, ನೀರು ಅಲೆ ಬಂದು ಅಪ್ಪರಿಸ್ಬಾರ್ದು ಅಂದ್ಬಿಟ್ಟು ಅದಕ್ಕೆ ಕಲ್ಲಿಂದು ಫುಲ್ಲು ಇದನ್ನು ಕಟ್ಟಿರ್ತಾರೆ ನೋಡಿ. ಎಲ್ಲ ಫುಲ್ಲು ಲೈನಾಗೆ ಬೋಟು. ಅಲ್ಲಿ ಒಂದು ಬೋಟ್ ರೆಡಿ ಆಗ್ತಾಯಿತ್ತು. ಸ್ವಲ್ಪ ನಾವು ಫುಲ್ಲು ಕತ್ತಲೆ ಆಗಿಬಿಟ್ಟಿತ್ತು. ನಾವು ಹಂಗಾಗಿ ಏನೂ ಫೋಟೋ ತೊಗೊಳಕ್ಕಾಗಲಿಲ್ಲ. ಆಮೇಲೆ ಆಯಿತು ನೆಕ್ಸ್ಟು ಇಲ್ಲಿ ಏನೋ ಒಂದು ಪರ್ಚೇಸ್ ಮಾಡೋಣ ಅಂತ ನೋಡೋಣ ಅಂತ ಇಲ್ಲಿ ಶಾಪಿಂಗ್ ಮಾಡೋಣ ನೋಡಿ. ಇಷ್ಟು ಸಿಂಪಲ್ಲಾಗಿ ನಾವು ಒಂದು ಶಾಪಿಂಗ್ ಮಾಡಿದ್ದೀವಿ. ನೀವು ವಿಡಿಯೋ ನೋಡಿದ್ದೀರಲ್ಲ, ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.